ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಇವತ್ತಿನ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರು ಇರ್ತಾರೋ ಫೈನಲ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡುವಂತ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ಏನಿದೆ ತುಂಬಾನೇ ಸಿಂಪಲ್ ಆಗಿ ಮತ್ತೆ ತುಂಬಾನೇ ಈಸಿ ಆಗಿ ಇದೆ ಅಂತ ಅನಿಸುತ್ತೆ ನೋಡಿದ್ರೆ. ಆದ್ರೆ ಇಲ್ಲಿ ಕೂಡ ಫೈಟ್ ಗಳು ಶುರುವಾಗಿದೆ ಅಂತ ಹೇಳ್ಬೋದು. ತುಂಬಾನೇ ಸಿಂಪಲ್ ಗೇಮು. ಯಾಕಪ್ಪ ಅಂದ್ರೆ 4 ಜನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಇವಾಗ ಸೆಲೆಕ್ಟ್ ಆಗಿದ್ದಾರೆ. ಅದು ಯಾರ್ಯಾರಪ್ಪ ಅಂದ್ರೆ ಕಾವ್ಯ ಅವರು, ಧನುಷ್ ಅವರು, ಅಭಿಷೇಕ್ ಅವರು ಹಾಗೇನೆ ಜಾನ್ವಿ ಅವರು. ಕಳೆದ ಎಪಿಸೋಡ್ ಗಳಲ್ಲಿ ಧನುಷ್ ಅವರು ಹಾಗೇನೆ ಅಭಿಷೇಕ್ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಸೆಲೆಕ್ಟ್ ಆಗಿದ್ರು. ಆದ್ರೆ ಇವತ್ತಿನ ಫೈನಲ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಏನ್ ತೋರಿಸ್ತಾರೋ ಅದ್ರಲ್ಲಿ ಕಾವ್ಯ ಅವರು ಹಾಗೇನೆ ಜಾನ್ವಿ ಅವರ ಫೋಟೋ ಕೂಡ ಇದೆ. 4 ಜನ ಟೋಟಲ್ ಆಗಿ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಕಾವ್ಯ ಅವರು ಹಾಗೇನೆ ಜಾನ್ವಿ ಅವರು ನಿನ್ನೆವರೆಗೂ ಇರ್ಲಿಲ್ಲ. ನಿನ್ನೆ ನಡೆದಂತ ಏನದು ಫೆಸ್ಟಿವಲ್ ಇತ್ತೋ ಅದರಲ್ಲಿ ಡ್ಯಾನ್ಸ್ ಅದು ಮಾಡಿ ಕಾವ್ಯ ಅವರು ಹಾಗೇನೆ ಆಂಕರಿಂಗ್ ಮಾಡಿ ದಂತ ಜಾನ್ವಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು ಟಾಸ್ಕ್ ಕಡೆಗೆ ನೋಡೋದಾದ್ರೆ 4 ಜನ ಸ್ಟೂಡೆಂಟ್ ಆಫ್ ದಿ ವೀಕ್ ಇರೋರ ಫೋಟೋಗಳನ್ನ ಇಟ್ಟಿದ್ದಾರೆ. ಎರಡೆರಡು ಫೋಟೋಗಳನ್ನ ಇಟ್ಟಿದ್ದಾರೆ. ಆ ಫೋಟೋಗಳನ್ನ ಯಾರು ಸ್ಟೂಡೆಂಟ್ ಆಫ್ ದಿ ವೀಕ್ ಇರ್ತಾರೋ ಅವರು ಹೋಗಿ ಬಚ್ಚಿಡ್ಬೇಕು. ಯಾರಿಗೂ ಕಾಣಿಸದೇ ಇರೋ ತರ, ಸಿಗದೆ ಇರೋ ತರ ಬಚ್ಚಿಡ್ಬೇಕು. ಅದನ್ನ ಹುಡುಕಿ ಬೇರೆಯವರು ತರಬೇಕು. ಒಬ್ರೊಬ್ರ ಕಡೆಯಿಂದಾನು, ಒಬ್ರೊಬ್ರು ಸ್ಟೂಡೆಂಟ್ ಆಫ್ ದಿ ವೀಕ್ ಕಡೆಯಿಂದಾನು ಒಬ್ರೊಬ್ರು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಆ ಭಾವಚಿತ್ರಗಳನ್ನ ಹುಡುಕಿ ರಾಂಗ್ ಮಾರ್ಕ್ ಕೊಟ್ಟಿರುವಂತ ಬಾಕ್ಸ್ ಗಳಲ್ಲಿ ಆ ಫೋಟೋಗಳನ್ನ ಹಾಕ್ಬೇಕು. ಯಾರ ಫೋಟೋ ಸಿಗೋದಿಲ್ವೋ ಅವರು ಇಲ್ಲಿ ಗೆಲ್ತಾರೆ ಅಂತ ಕಾಣಿಸ್ತಾ ಇದೆ ನೋಡಿದ್ರೇನೆ. ಆದ್ರೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೇಕಾಗಿದೆ. ಇದರಲ್ಲಿ ತುಂಬಾ ಚೆನ್ನಾಗಿ ಆಯ್ಕೆಗಳು ಕೂಡ ಆಗಿದಾವೆ ಅಂತ ಹೇಳ್ಬೋದು. ಯಾರ್ಯಾರನ್ನ ಆಯ್ಕೆ ಮಾಡ್ಕೊಂಡಿದಾರಪ್ಪ ಅಂದ್ರೆ ಸೂರಜ್ ಅವರು, ಮಾಳು ಅವರು ಹಾಗೇನೆ ರಕ್ಷಿತಾ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಆಯ್ಕೆನ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇವರು ತಾವು ಯಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರ ಭಾವಚಿತ್ರನ ಬಿಟ್ಟು ಮಿಕ್ಕಿದಂತ 3 ಜನರ ಭಾವಚಿತ್ರನ ಹುಡುಕಿ ಇಂಟು ಮಾರ್ಕ್ ಇರೋಲ್ಲಿ ಹಾಕ್ಬೇಕು. ಎರಡೆರಡು ಫೋಟೋ ಕೊಟ್ಟಿದ್ದಾರೆ, ಅದರಲ್ಲಿ ಒಂದಾದ್ರೂ ಸಿಗ್ಬಾರ್ದು. ಟೋಟಲ್ ಆಗಿ 8 ಫೋಟೋಗಳಾಗ್ತವೆ. ಆದ್ರೆ ಕೊಟ್ಟಿರೋ ಬಾಕ್ಸ್ಗಳು 7 ಮಾತ್ರ. ಸೊ ಕೊನೆಗೆ ಉಳ್ಕೊಳ್ಳುವಂತ ಫೋಟೋ ಯಾವ್ದಿರುತ್ತೋ ಅವರೇನೆ ಗೆಲ್ತಾರೆ ಅಂತ ಹೇಳ್ಬೋದು. ಇನ್ನು ಅದ್ರಲ್ಲಿ ನೋಡೋದಾದ್ರೆ ರಕ್ಷಿತಾ ಅವರು ಹೋಗ್ಬಿಟ್ಟು ಧನುಷ್ ಅವರ ಫೋಟೋನ ಈಸಿಯಾಗಿ ಹುಡುಕಿದ್ದಾರೆ. ಧನುಷ್ ಅವರು ತುಂಬಾನೇ ಚೆನ್ನಾಗಿ ಸ್ಟ್ರಾಟಜಿ ಯೂಸ್ ಮಾಡಿ ತಮ್ಮ ಫೋಟೋನ ತೆಗೆದಿಡ್ತಿದ್ದಾರೆ. ಆದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ರಘು ಅವರು. ಕ್ಯಾಪ್ಟನ್ ಆಗಿರುವಂತ ರಘು ಅವರು ಅದನ್ನ ಎತ್ತಿಡೋಕೆ ಅಂದ್ರೆ ಬಚ್ಚಿಡೋಕೆ ಹೆಲ್ಪ್ ಮಾಡ್ತಿದ್ದಾರೆ. ಇದು ರೂಲ್ಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ಕಾಯ್ದು ನೋಡ್ಬೇಕಾಗಿದೆ ಎಪಿಸೋಡ್ ಅಲ್ಲಿ. ಈ ಟಾಸ್ಕ್ ನ ಆಡ್ತಿರ್ಬೇಕಾದ್ರೆ ಧ್ರುವಂತ್ ಅವರು ತರ್ತಿರೋಂತ ಫೋಟೋ ಯಾರ್ದೋ ಒಬ್ರು ಫೋಟೋನ ಎತ್ಕೊಂಡ್ ಬರ್ತಿರ್ತಾರೆ, ಅವ್ರಿಗೆ ಸಿಕ್ಕಿರುತ್ತೆ. ಅದನ್ನ ತಡೆಯೋಕೆ ಅಂತ ಮಾಳು ಅವರು ಹಾಗೇನೆ ಸೂರಜ್ ಅವರು ಹೋಗಿದ್ದಾರೆ. ಆದ್ರೆ ತಡಿಲಿ ಪರವಾಗಿಲ್ಲ, ಅದು ಗೇಮ್ ಅಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ತಡಿಬಹುದು ಅಥವಾ ಅದನ್ನ ಕಸ್ಕೋಬಹುದು ಸಿಕ್ಕಿರೋದನ್ನ ಅಂತ, ಇದೆಯಾ ಇಲ್ವಾ ಅಂತ ಕಾಯ್ದು ನೋಡ್ಬೇಕು. ಆದ್ರೆ ಇಲ್ಲಿ ಇನ್ನೊಂದ್ ಏನ್ ನೋಡ್ದೆ ಅಂದ್ರೆ ನಾನ್ ಗಮನಿಸಿರೋ ಹಾಗೆ ಸೂರಜ್ ಅವರು ಧ್ರುವಂತ್ ಅವ್ರನ್ನ ತಲೆನ ಹಿಡಿದು ಹಿಂದಕ್ಕೆ ಎಳೀತಾರೆ. ಅದು ತುಂಬಾನೇ ತಪ್ಪು ಅಂತ ಹೇಳ್ಬೋದು. ಆಟದ ಬರದಲ್ಲಿ ಹೇಗ್ ಬೇಕೋ ಹಾಗೆ ಜಗ್ಗಾಡೋ ಹಾಗಿರಲ್ಲ. ಮತ್ತೊಬ್ರಿಗೆ ನೋವಾಗದೆ ಇರೋ ರೀತಿಯಾಗಿ ನೋಡ್ಕೋಬೇಕು. ಅದರ ಜೊತೆಗೆ ಧ್ರುವಂತ್ ಅವರು ಕೂಡ ಹೇಳ್ತಾರೆ, ಕತ್ತು ಹಿಡ್ದಿದ್ದೀರಾ ಬಿಡಿ ಬಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಆಟ ಆಡ್ಬೇಕಾದ್ರೆ ತುಂಬಾನೇ ಗಮನ ಇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಆಟದ ಬರದಲ್ಲಿ ಅವ್ರು ಮಾಡ್ಬೇಕು ಅಂತ ಮಾಡಿರಲ್ಲ. ಆದ್ರೆ ಮಾಡ್ಬೇಕು ಅಂತ ಮಾಡ್ತಾರೋ ಹಾಗೆ ಮಾಡ್ತಾರೋ. ಆದ್ರೆ ನೋವಾಗೋದಂದ್ರು ನಿಜ. ಅದ್ರಿಂದ ಅವ್ರಿಗೆ ನೆಕ್ಸ್ಟ್ ಟಾಸ್ಕ್ ಗಳಲ್ಲೂ ಕೂಡ ಆಟ ಆಡೋಕೆ ಆಗದೆ ಇರೋ ರೀತಿ ಕೂಡ ಆಗ್ಬೋದು ಅಂತ ಅನ್ಸುತ್ತೆ. ನೋಡ್ಕೊಂಡು ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಕಾಯ್ದು ನೋಡೋಣ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಯಾರು ಸೆಲೆಕ್ಟ್ ಆಗ್ತಾರೆ, ಹಾಗೇನೆ ಯಾರು ನೆಕ್ಸ್ಟ್ ಕ್ಯಾಪ್ಟನ್ ಆಗ್ತಾರೆ ಅಂತ. ಇವತ್ತಿನ ಎಪಿಸೋಡ್ ಬರೋವರೆಗೂ ಕಾಯ್ದು ನೋಡ್ಬೇಕು. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.